ಕಡಲ ತೀರದ ಅಸುರಕ್ಷತೆ ಬಗ್ಗೆ ಮಾಧ್ಯಮದಲ್ಲಿ ಎಷ್ಟೇ ಸುದ್ದಿ ಮಾಡಿದ್ರೂ ಉತ್ತರ ಕನ್ನಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರಲಿಲ್ಲ. ಮೊನ್ನೆ ಕೋಲಾರ ಜಿಲ್ಲೆಯ 4 ವಿದ್ಯಾರ್ಥಿನಿಯರು ಸಾವನ್ನಪ್ಪಿದಾಗ ಜಿಲ್ಲಾ ಮಂತ್ರಿ ಸೇರಿದಂತೆ ಎಲ್ಲರನ್ನ ಕೋಲಾರ ಶಾಸಕ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡ ಬಳಿಕ ಉತ್ತರ ಕನ್ನಡ ಜಿಲ್ಲಾಡಳಿತ ಹೊಸ ನಿಯಮ ಜಾರಿಗೆ ತರೋಕೆ ಮುಂದಾಗ್ತಾ ಇದೆ. ಪ್ರವಾಸಿಗರ ಸುರಕ್ಷತೆಯ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮುರುಡೇಶ್ವರ ಸೇರಿದಂತೆ ಜಿಲ್ಲೆಯ ಪ್ರಮುಖ ಕಡಲ ತೀರಗಳಲ್ಲಿ ಸರ್ವೆ ಮಾಡಿ ಅಪಾಯ ಹೊಂದಿರುವ ಮತ್ತು ಅಪಾಯವಲ್ಲದ ಜಾಗವನ್ನು ಗುರುತಿಸಿ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಲಾಗುವುದು ಅಂತ ತಿಳಿಸಿದ್ದಾರೆ. ಎಕ್ಸ್ಪ್ಲೈನ್ ಮಾಡೋ ತರ ಎಷ್ಟು ಡೀಟೇಲ್ ಆಗಿ ನಾವು ಟೆಂಡರ್ ಮಾಡಿ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಟ್ಲೀಸ್ಟ್ 1.5 months ನಮ್ಗೆ ಬೇಕಾಗುತ್ತೆ. ಈಗ ಅಲ್ಲಿ ತನಕ ಬೀಚ್ ಬಂದ್ ಮಾಡಿ ಇಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಪಬ್ಲಿಕ್ ಸ್ಪೇಸ್ ಓಪನ್ ಇಡಬೇಕಾಗುತ್ತೆ. ಸೊ ನಮ್ ಸೈಡ್ ಇಂದ ನಾವು ಈ ಅಸೆಸ್ಮೆಂಟ್ ಅಲ್ಲಿ ಸ್ವಿಮ್ಮಿಂಗ್ ಝೋನ್, ನೋ ಸ್ವಿಮ್ಮಿಂಗ್ ಝೋನ್ ಅಂತ ಡಿಮಾರ್ಕೇಶನ್ ಮಾಡಿ ಅಂತ ಹೇಳಿದೀವಿ. ಫಿಶರೀಸ್ ಅವರು ಸರ್ವೆ ಮಾಡಿ ಕೆಲವೊಂದು ಸ್ಪಾಟ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಮತ್ತೆ ಲೋಕಲ್ ಅಲ್ಲಿ ಫಿಶರ್ ಮ್ಯಾನ್ ಇರಬಹುದು, ಲೈಫ್ ಗಾರ್ಡ್ ಇರ್ಬೋದು, ಅವ್ರಿಗೆ ಗೊತ್ತಿರುತ್ತದೆ ಇದು ಡೇಂಜರಸ್ ಲೊಕೇಶನ್ ಇದೆ, ಇಲ್ಲಿ ನಾನ್ ಡೇಂಜರಸ್ ಇದೆ ಅಂತ. ಸೊ ಒಂದು 100 to 150 meters ಮಾರ್ಕ್ ಮಾಡಿ